ಮೂಡಾದಲ್ಲಿ ಇವತ್ತು ಏನು 46 ಸೈಟ್ನ ವಾಪಸ್ ಹಿಂಪಡೆದವ್ರೆ ಅಂತ ಅನ್ನೋದು ಸರ್ಕಾರದಿಂದ ಆದೇಶ ಆಗಿರುವಂಥದ್ದು ತಮಗೆಲ್ರಿಗೂ ಗೊತ್ತು. 48 ಸೈಟು, ಅದು 17 ಎಕರೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. 17 ಎಕರೆ ಅಲ್ಲ, ಅದು 27 ಎಕರೆ 34 ಕುಂಟೆ ಆ ಜಾಗದ ಒಟ್ಟು ವಿಸ್ತೀರ್ಣ. ಅದರಲ್ಲಿ ಏನು ದಿನಾಂಕ 6/9/2023 ನಡೆದಂಥ ಸಭೆಯಲ್ಲಿ (21/3/2023) ಪ್ರಾಧಿಕಾರದ ಸಾಮಾನ್ಯ ಸಭೆ ನಡೀತದೆ. 21/3/2023 ಪ್ರಾಧಿಕಾರದಲ್ಲಿ ಸಾಮಾನ್ಯ ಸಭೆ ನಡೀತದೆ. ಆ ಸಭೆಯಲ್ಲಿ ಆಗಿರುವಂಥ ನಿರ್ಣಯ ಅದು ಏನು, ಆ 17 ಎಕರೆ 27 ಎಕರೆಯಲ್ಲಿ 27 ಎಕರೆ ಪೈಕಿಲಿ 17 ಎಕರೆಯನ್ನು ಚಾಮುಂಡೇಶ್ವರಿ ಸರ್ವೋದಯ ಸಂಘ ಅಂತ ಏನು ಆ ಸಂಘ ಮಾಡ್ಕೊಂಡಿರ್ತಾರೆ, ಆ ಸಂಘದ ಸದಸ್ಯರುಗಳಿರ್ತಾರೆ, ಅವ್ರಿಗೆ ಕೊಡಬೇಕು ಅಂತ ಅನ್ನೋದನ್ನು ಆ ಸಭೆಯಲ್ಲಿ ನಿರ್ಣಯ ಮಾಡ್ತಾರೆ. ಆ ಸಭೆ ನಡೆದಾಗ ಈ ರಾಜ್ಯದ ಮುಖ್ಯಮಂತ್ರಿಗಳು ಭಾರತೀಯ ಜನತಾ ಪಕ್ಷದವರು, ಈ ರಾಜ್ಯದಲ್ಲಿ ಆಡಳಿತವನ್ನು ನಡೆಸ್ತಿದ್ದು ಭಾರತೀಯ ಜನತಾ ಪಾರ್ಟಿ, ಮತ್ತು ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದು ಭಾರತೀಯ ಜನತಾ ಪಾರ್ಟಿಯವರು, ಭಾರತೀಯ ಜನತಾ ಪಾರ್ಟಿಯ ಮುಖಂಡರು ಯಶಸ್ವಿನಿ ಸೋಮಶೇಖರ್ ಅಂತ ಅಂದ್ಬಿಟ್ಟು. ಬೊಮ್ಮಾಯಿನವರು ಆಗ ಮುಖ್ಯಮಂತ್ರಿ ಆಗಿದ್ದಂಥವ್ರು. ಅವ್ರ ಕಾಲದಲ್ಲಿ ತೆಗೆದುಕೊಂಡಂಥ ಈ ನಿರ್ಣಯವನ್ನು 6/9/2023 ನಾವು ಚುನಾವಣೆ ನಡೆದು ಚುನಾವಣೆ ಗೆದ್ದ ನಂತರ ನಾವು ಮೂಡ ಸದಸ್ಯರಾಗಿ ಆಯ್ಕೆ ಆದ ನಂತರ ಆ ಸಭೆಯಲ್ಲಿ ನಾವು ಪಾಲ್ಗೊಳ್ತೀವಿ. 21/3/2023 ಏನು ರೆಸಲ್ಯೂಷನ್ ಆಗಿರ್ತದೆ ಈ ಜಾಗದ ವಿಚಾರವಾಗಿ, ಅದನ್ನು ಏನು ಅನುಮೋದನೆಗೊಳಿಸ್ಬೇಕಾಗ್ತದೆ, ಸ್ಥಿರೀಕರಿಸಬೇಕಾಗುತ್ತೆ. ಆವಾಗ ಅದನ್ನು ಸ್ಥಿರೀಕರಿಸಿ ಪ್ರೊಸೀಡಿಂಗ್ಸ್ನ ನಮಗೆ ಕೊಡ್ತಾರೆ. ಆ ಸ್ಥಿರೀಕರಿಸುವಂಥ ರ್ಯಾಟಿಫಿಕೇಷನ್ ಮಾಡುವಂಥ ಸಭೆಯಲ್ಲಿ ನಾನು ಕೂಡ ಸಹಿ ಮಾಡಿದ್ದೀನಿ. ಅಂದರೆ ಈ 6/9/2023 ನಡೆದಂಥ ಸಭೆಯ ನಿರ್ಣಯಗಳನ್ನ ಸವಿವರವಾಗಿ ನಮಗೆ ತಿಳಿಸೋದಿಲ್ಲ. ಯಾರು ಮೂಡ ಕಮಿಷನರ್ ಆಗ್ಬೋದು, ಮೂಡ ಎಂಪ್ಲಾಯೀಸ್ಗಳಾಗ್ಬೋದು. ನಾವು ಸಾಮಾನ್ಯ ಸಭೆಯಲ್ಲಿ ಏನಂತ ಅನಾಹುತಗಳಾಗಿರಲ್ಲ, ಕೊನೆ ಸಭೆ ಅಲ್ವಾ ಇದು ಅವ್ರದ್ದು, ಆ ಪಕ್ಷದಲ್ಲಿ ಅಧಿಕಾರ ಇದ್ದಾಗ ನಡೆದಂಥದ್ದು ಕೊನೆ ಸಭೆ ಅಲ್ವಾ ಅಂತ ಅಂದ್ಬಿಟ್ಟು ನಾವು ಅದನ್ನು ಜಾಸ್ತಿ ಚರ್ಚೆ ಮಾಡೋಕ್ಕೆ ಹೋಗಲ್ಲ. 6/9/2023 21/3/2023 ನಡೆದಂಥ ಸಭೆಯಲ್ಲಿ ಪ್ರೊಸೀಡಿಂಗ್ಸ್ ಆಗಿರೋದನ್ನ ನನಗೆ ಕೊಟ್ಟಾಗ ಅದನ್ನು ನಾನು ಮನೆಯಲ್ಲಿದ್ದಾಗ ಅದನ್ನು ಓದಿದಾಗ ಈ ದಟ್ಟಗಳ್ಳಿಯ ಏನು ಈ ಸರ್ವೆ ನಂಬರ್ಗಳೈತೆ 15/1-2 ಎಲ್ಲ ಸರ್ವೆ ನಂಬರ್ಗಳು 27.34 ಎಕರೆ ವಿಚಾರವಾಗಿ ಅನಾಹುತ ನಡೆದೈತೆ, ಅವ್ಯವಹಾರ ಮಾಡೋರೆ ಅಂತ ಅನ್ನೋದು, ಅಕ್ರಮ ಮಾಡೋರೆ ಅಂತ ಅನ್ನೋದು ನನಗೆ ಗಮನಕ್ಕೆ ಬರ್ತದೆ. ಆಗ ನಾನು ನಮ್ಮ ಮುಖ್ಯಮಂತ್ರಿಗಳಾದಂಥ ನಮ್ಮ ನಾಯಕರಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರ ಹತ್ರ ಹೋಗಿ ಈ ವಿಚಾರವನ್ನು ನಾವು ಪ್ರಸ್ತಾಪ ಮಾಡ್ತೀವಿ, ಈ ರೀತಿ ಆಗೈತೆ ಅಂತ ಅಂದ್ಬಿಟ್ಟು. ಆಗ ಅವರು ಎಲ್ಲವನ್ನು ಪರಿಶೀಲನೆ ಮಾಡಿ ಇದ್ರ ವಿಚಾರವಾಗಿ ಎಲ್ಲ ಥರದ ದಾಖಲಾತಿಗಳನ್ನು ನೀನು ಸಂಗ್ರಹ ಮಾಡಿ, ಇದು ಸರ್ಕಾರದ ಸ್ವತ್ತು, ಸಾರ್ವಜನಿಕರ ಸ್ವತ್ತಿದು, ಸರ್ಕಾರಕ್ಕೇ ಇದು ವಾಪಸ್ ಬರೋ ರೀತಿಯಲ್ಲಿ ನೀನು ಹೋರಾಟವನ್ನು ಮಾಡಬೇಕು ಅಂತ ಹೇಳಿದಾಗ ನಾವು GT ದಿನೇಶ್ ಕುಮಾರ್ ಅಂತ ಯಾರು ಕಮಿಷನರ್ ಇರ್ತಾರೆ ಅವತ್ತು ಅವ್ರಿಗೆ ಹೋಗಿ ನಾವು ಇದು ಅಕ್ರಮವಾಗೈತೆ, ಇದು ನೀವು ಮಾಡಿರೋ ಮೀಟಿಂಗು ಏನು 21/3/2023 ನೀವು ಮಾಡಿರುವಂಥ ರೆಸಲ್ಯೂಷನ್ನ ನಾವು ಒಪ್ಪಕ್ಕೆ ಸಾಧ್ಯವಿಲ್ಲ, ಅದನ್ನು ನೀವು ಕ್ಯಾನ್ಸಲ್ ಮಾಡಬೇಕು ಅಂತ ಕೇಳಿದಾಗ, ಇಲ್ಲ ಸರ್ ಇದು ಕೋರ್ಟಲ್ಲಿ ಆರ್ಡರ್ಸ್ ಆಗಿ ಬಂದಿರೋದ್ರಿಂದ ನಾವು ಇದನ್ನು ಮಾಡಲೇಬೇಕಾಗುತ್ತೆ ಅಂತ ತಪ್ಪು ಮಾಹಿತಿಯನ್ನು ನಮಗೆ ಕೊಡ್ತಾರೆ. ಅದಾದ ನಂತರ ನಾವು ಸಭೆ ಕರೀರಿ, ಪ್ರಾಧಿಕಾರದ ಸಭೆಯಲ್ಲೇ ಇದನ್ನು ತೀರ್ಮಾನ ತಗೊಳ್ಳೋದ, ನಾವೆಲ್ಲರನ್ನೂ ಎಲ್ಲ ಸದಸ್ಯರುಗಳನ್ನೂ ಸೇರಿ ಅಂತ ಹೇಳಿ ನಾವು ಅವ್ರಿಗೆ ತಿಳಿಸಿದಾಗ ಅವರು ಸಭೆ ಕರೆಯೋದಕ್ಕೇ ಹಿಂದೆ ಮುಂದೆ ನೋಡ್ತಾರೆ. ಮತ್ತು ಏನು 27.34 ಎಕರೆ ಜಮೀನು ವಿಚಾರವಾಗಿ ಎಲ್ಲ ದಾಖಲಾತಿಗಳನ್ನೂ ಏನೇನು ಪ್ರೊಸೀಡಿಂಗ್ಸ್ಗಳಾಗೈತೆ, ಏನೇನು ರೆಸಲ್ಯೂಷನ್ಗಳನ್ನ ಮಾಡಿದ್ದೀರಿ ನೀವು ಸಭೆಗಳಲ್ಲಿ, ಅದೆಲ್ಲ ಮಾಹಿತಿನೂ ಕೊಡಿ ಅಂತ ನಾವು ಕೇಳ್ತೀವಿ ನಾವು.
ಅದು ಯಾವುದಕ್ಕೂ ಸಕಾರಾತ್ಮಕವಾಗಿ ಅವರು ಸ್ಪಂದಿಸೋದಿಲ್ಲ ನಮಗೆ. ಆಗ ನಾವೆಲ್ಲರೂ ಸೇರಿ, ಅಂದರೆ ನಮ್ಮ ಸಹ ಸದಸ್ಯರುಗಳು ಬಾಬು ಬಂಡಿ ಸಿದ್ದೇಗೌಡರು ಇರ್ಬೋದು, ತಿಮ್ಮಯ್ಯನವ್ರು ಇರ್ಬೋದು, ದರ್ಶನ್ ಧ್ರುವನಾರಾಯಣವ್ರು ಇರ್ಬೋದು, ದಿನೇಶ್ ಗುಳಿಗೌಡ ಅವ್ರು ಇರ್ಬೋದು, ಮಧು ಮಾದೇಗೌಡರು ಇರ್ಬೋದು, ತನ್ವೀರ್ ಸೇಠ್ ಸಾಹೇಬ್ರು ಇರ್ಬೋದು, ನಾವೆಲ್ಲರೂ ಸೇರಿ ಒಂದು ಪತ್ರವನ್ನು ಅವತ್ತಿದ್ದಂಥ ಅಧ್ಯಕ್ಷರು, ಅಂದರೆ ಮೈಸೂರು ಸಿಟಿ ಕಮಿಷನರ್ ಆಗಿದ್ದಂಥ ರಾಜೇಂದ್ರ ಕುಮಾರ್ ಅವರಿಗೆ ನಾವು ಸಭೆಯನ್ನು ಕರಿಬೇಕು ಅಂತ ಅಂದ್ಬಿಟ್ಟು ಅವರಿಗೆ ನಾವು ಪತ್ರವನ್ನು ಕೊಡ್ತೀವಿ. ಅವರು ಸಭೆಯನ್ನು ಕರೀತಾರೆ. ಆ ಸಭೆಯಲ್ಲಿ ನಾವು ಪ್ರಶ್ನೆಗಳನ್ನ ಮಾಡ್ತೀವಿ. ನಾವು ಇವೆಲ್ಲ ದಟ್ಗಳ್ಳಿ ವಿಚಾರವಾಗಿ, ದಟ್ಗಳ್ಳಿ ಸರ್ವೆ ನಂಬರು, ಇಂಥ ಸರ್ವೆ ನಂಬರ್ಗಳಲ್ಲಿ 27 ಎಕರೆ ವಿಚಾರವಾಗಿ ಈ ಥರ ಎಲ್ಲ ಅಕ್ರಮಗಳು ನಡೆದೈತೆ. ಇದರಲ್ಲಿ ಯಾರ್ಯಾರು ಶಾಮೀಲಾಗವ್ರೆ ಮತ್ತು ಏನಕ್ಕೆ ಇದನ್ನು ತರಾತುರಿಯಾಗಿ ಮಾಡಿದ್ದೀರಿ ಅಂತ ಅಂದ್ಬಿಟ್ಟು ನಾವು ಸಭೆಯಲ್ಲಿ ಸಂಪೂರ್ಣವಾಗಿ ಚರ್ಚೆ ಮಾಡ್ತೀವಿ. ಎಲ್ಲರೂ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರು ಇದೆಲ್ಲದಕ್ಕೂ ಪ್ರೇರೇಪಣೆ, ಇದೆಲ್ಲದಕ್ಕೂ ನಮಗೆ ಮಾರ್ಗದರ್ಶನ ಮಾಡಿ ನೀವು ಹೋಗಿ ಇದು ಹೋರಾಟ ಮಾಡಬೇಕು ಅಂತ ನಮಗೆ ಆದೇಶವನ್ನು ಮಾಡಿದವರು ನಮ್ಮ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್. ನಾನೇನಕ್ಕೆ ಸಿದ್ದರಾಮಯ್ಯ ಸಾಹೇಬ್ರನ್ನ ಹೇಳ್ತಾ ಇದ್ದೀನಿ ಅಂತ ನಾನು ನಿಮ್ಗೆ ಹೇಳ್ತೀನಿ. ಸಿದ್ದರಾಮಯ್ಯ ಸಾಹೇಬರು ಹೇಳಿದ ನಂತರ ನಾವೆಲ್ಲ ಸದಸ್ಯರುಗಳನ್ನು ಹೋರಾಟ ಮಾಡಿದ ನಂತರ ಅಲ್ಲಿ ಇಬ್ಬರು ಸದಸ್ಯರುಗಳು ಡೀಸೆಂಟ್ ನೋಟ್ನ ಕೊಡ್ತಾರೆ. ಇದು ಕೋರ್ಟ್ ಆಫ್ ಕಂಟೆಂಪ್ಟ್ ಆಗುತ್ತೆ, ಇದನ್ನು ನೀವು ಮಾತಾಡಬಾರ್ದು, ಇದ್ರ ವಿಚಾರವಾಗಿ ನೀವು ಪ್ರಸ್ತಾಪನ ಮಾಡಬಾರ್ದು ಅಂತ. ನಾವು ಜೈಲಿಗೆ ಹಾಕೋದ್ರೂ ಹಾಕಲಿ, ನಾವು ಇದು ಸಾರ್ವಜನಿಕರ ಸ್ವತ್ತು, ಇದು ಸರ್ಕಾರದ ಸ್ವತ್ತು, ಇದು ಉಳಿಲೇಬೇಕು ಅಂದ್ಬಿಟ್ಟು ನಾವು ಹೋರಾಟವನ್ನು ಮಾಡ್ತೀವಿ. ಆ ಸಭೆಯಲ್ಲಿ ನಾವು ನಿರ್ಣಯವನ್ನು ತಗೊಳ್ತೀವಿ. ಇದನ್ನು ನಲ್ ಆ್ಯಂಡ್ ವೈಡ್ ಮಾಡಬೇಕು ಅಂತ ಅವತ್ತೇ ಹೇಳ್ತೀವಿ ನಾವು. ಆ ಸಭೆ ನಡೆದಿರೋ ಅದ್ರ ಸಭೆ ನಡೆದಾದ ಮೇಲೆ ಆ ಸಭೆನೂ ಸಹ ಪ್ರೊಸೀಡಿಂಗ್ಸ್ ಮಾಡೋದಿಲ್ಲ, ಆ ಸಭೆನೇ ನಡೆದಿಲ್ಲ ಅಂತ ಅನ್ನೋ ರೀತಿಯಲ್ಲಿ ಅವತ್ತಿದ್ದಂಥ ಕಮಿಷನರು, ಅವತ್ತಿದ್ದಂಥ ಸೆಕ್ರೆಟ್ರಿ, ಅವತ್ತಿದ್ದಂಥ TPM ಇವ್ರುಗಳೆಲ್ಲರೂ ಪ್ರೊಸೀಡಿಂಗ್ಸೇ ಮಾಡಲ್ಲ. ನಾವು ಈ ಜಾಗ ಏನು ಅಕ್ರಮವಾಗಿ ನೀವು ರಿಜಿಸ್ಟ್ರೇಷನ್ ಮಾಡಿದಿರಿ ಅದೆಲ್ಲವನ್ನು ನಲ್ ಆ್ಯಂಡ್ ವೈಡ್ ಮಾಡಬೇಕು ಅಂತ ನಾವು ಹೇಳಿದ್ರೆ ನಮ್ಮ ಸಭೆನೇ ನಲ್ ಆ್ಯಂಡ್ ವೈಡ್ ಮಾಡ್ತಾರೆ ಅವರು. ಅದು ರೆಕಾರ್ಡ್ ಐತೆ, ವಿಡಿಯೋ ಮತ್ತು ಆಡಿಯೋ ರೆಕಾರ್ಡ್ ಐತೆ ಆ ಸಭೆದು. ಅದನ್ನು ನೀವು ಪ್ರಾಧಿಕಾರದಿಂದ ಪಡಿಬೋದು. ಪ್ರೊಸೀಡಿಂಗ್ಸ್ ಆಗಿಲ್ಲದೆ ಇರೋದು ನಾವು ಮೀಟಿಂಗ್ ಮಾಡೋದಕ್ಕೆ ಸಾಕ್ಷಿ ಅದು ಐತೆ. ಅದರಲ್ಲಿ ಯಾರ್ಯಾರು ಏನೇನು ಮಾತಾಡಿದ್ದೀವಿ ಅಂತಂದ್ರೆ ಎಲ್ಲವೂ ಗೊತ್ತಾಗುತ್ತೆ. ಅದಾದ ನಂತರ ನಾವು ಇದನ್ನು ಸರ್ಕಾರದ ಗಮನಕ್ಕೆ ತರ್ತೀವಿ, ಸಿದ್ದರಾಮಯ್ಯ ಸಾಹೇಬ್ರ ಗಮನಕ್ಕೂ ತರ್ತೀವಿ. ಕಳೆದ ಬಾರಿ ಮೀಟಿಂಗ್ ನಡೀತದೆ. ಈಗ ಒಂದು ತಿಂಗಳಿಂದ ನಡೆದಂಥ ಮೊದಲನೇ ಮೀಟಿಂಗು ಒಂದು ವರ್ಷ ಆದ್ಮೇಲೆ 11 ತಿಂಗಳಾದಮೇಲೆ ಆ ಸಭೆಯಲ್ಲೂ ಈ ವಿಚಾರವಾಗಿ ನಾವು ಚರ್ಚೆ ಮಾಡ್ತೀವಿ. ಇದಾದ ನಂತರ ಮೂಢ ಹಗರಣವನ್ನು ನಾವು ಯಾವಾಗ ಈ ಹಗರಣವನ್ನು ಎತ್ತುತ್ತೀವಿ ಆಗ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಸಾಹೇಬರ ವಿಚಾರವಾಗಿ ಭಾರತೀಯ ಜನತಾ ಪಕ್ಷದವರು ಮತ್ತು JDSನವರು ಇಲ್ಲ ಸಲ್ಲದ ಆರೋಪಗಳನ್ನ ಮಾಡೋಕ್ಕೆ ಶುರು ಮಾಡ್ತಾರೆ. ನಾವು ಇದನ್ನು ಸಿದ್ದರಾಮಯ್ಯ ಸಾಹೇಬರು ಗಮನಕ್ಕೆ ತಂದು ಈ ಥರ ಸಭೆಯಲ್ಲಿ ಈ ಥರ ಎಲ್ಲ ಆಯಿತು ಅಂತ ಹೇಳಿ ಸರ್ಕಾರಕ್ಕೆ ಪತ್ರವನ್ನು ಬರೆದು ಸರ್ಕಾರದಿಂದ ಆಗಲೇ ಇದನ್ನು ರದ್ದು ಮಾಡಬೇಕು ಅಂತ ಅಂದ್ಬಿಟ್ಟು ಮೂಢ ಕಚೇರಿಗೆ ಪತ್ರ ಬರ್ತದೆ ಸರ್ಕಾರದ ಅಧೀನ ಕಾರ್ಯದರ್ಶಿಯಿಂದ. ಅದಕ್ಕೂ ಬೆಲೆ ಕೊಡಲ್ಲ ಯಾರು ಅವತ್ತಿದ್ದಂಥ ಕಮಿಷನರ್. ಹಾಗಾಗಿ ಕಾನೂನು ತೊಡಕೆಲ್ಲವನ್ನು ನಿವಾರಿಸಿ ಇವತ್ತು ನಮ್ಮ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಇದೆಲ್ಲ ಏನು ದಟ್ಗಳ್ಳಿಯ ಈ ಸರ್ವೆ ನಂಬರ್ಗಳಲ್ಲಿ 27.34 ಎಕರೆ ಭೂಮಿ ವಿಚಾರದಲ್ಲಿ ಏನು ಅಕ್ರಮ ನಡೆದಿತ್ತು ಅದೆಲ್ಲವನ್ನು ನಲ್ ಆ್ಯಂಡ್ ವೈಡ್ ಮಾಡಬೇಕು ಮತ್ತು ಏನು ರಿಜಿಸ್ಟರ್ ಆಗೈತೆ ಅದೆಲ್ಲವನ್ನು ವಾಪಸ್ ಪಡೆಯುವಂಥ ಆದೇಶವನ್ನು ಸರ್ಕಾರದಿಂದ ಹೊರಡಿಸ್ತಾರೆ. ಅದಕ್ಕೆ ಬೇರೆ ಬೇರೆ ಥರ ವಿಶ್ಲೇಷಣೆ ಮಾಡ್ತಾರೆ. ಸಿದ್ದರಾಮಯ್ಯನವರು ಈಗ ಯಾಕೆ ಮಾಡಬೇಕಾಯ್ತು ಅಂತ ಕಾನೂನು ತೊಡಕು ಇತ್ತು ಮತ್ತು ಟೆಕ್ನಿಕಲ್ಲಾಗಿ ಈ ವ್ಯತ್ಯಾಸಗಳಿತ್ತು. ಅದೆಲ್ಲವನ್ನು ಸರಿಪಡಿಸಿ ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟಿಂದ ಈಗ ಅದನ್ನು ಆದೇಶವನ್ನು ಹೊರಡಿಸಿ ಅವರು ಇದನ್ನು ವಾಪಸ್ಸು ಮುಟ್ಟುಗೋಲು ಹಾಕೊಳ್ಳುವಂಥ ಕೆಲಸವನ್ನು ಮಾಡಿದ್ದಾರೆ. ಅದಕ್ಕೆ ನಮ್ಮ ಮೈಸೂರು ಜಿಲ್ಲೆಯ ನಿವಾಸಿಗಳೆಲ್ಲರೂ ಸಿದ್ದರಾಮಯ್ಯನವ್ರಿಗೆ ಅಭಿನಂದಿಸಬೇಕು ಅಂತ ಅಂದ್ಬಿಟ್ಟು ನಾನು ಈ ಮಾಧ್ಯಮದ ಮುಖಾಂತರ ಕೇಳ್ಕೊತೀನಿ. ಏಕೆಂದರೆ ಸಿದ್ದರಾಮಯ್ಯನವ್ರಿಗೆ ಆ ನೈತಿಕತೆ ಮತ್ತು ಆ ದಕ್ಷತೆ ಮತ್ತು ಪ್ರಾಮಾಣಿಕತೆ ಮತ್ತು ಪಾರದರ್ಶಕವಾಗಿ ಆಡಳಿತವನ್ನು ನಡೆಸಿ
45 ವರ್ಷದಿಂದ ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ಲದೆ ಅವ್ರ ರಾಜಕೀಯ ಜೀವನದಲ್ಲಿ ನಡ್ಕೊಂಡು ಬಂದಿರುವಂಥದ್ದು ನಾವೆಲ್ಲರೂ ಕಾಣ್ಬೋದು. ನೀವು ಗಿರವಿ ಇಟ್ಟು ಬಿಡಿಸ್ಕೊಳಕ್ಕಾಗ್ದಿರೋ ಆಭರಣನ STJ ಗೋಲ್ಡ್ ಕಂಪನಿಯವರು ಬಿಡಿಸಿ ಮಾರುಕಟ್ಟೆಗಿಂತ ಅಧಿಕ ಬೆಲೆಗೆ ತಗೋತಿದ್ದಾರೆ. ಅಷ್ಟೇ ಅಲ್ಲ, ಒಂದ್ ಕೂಪನ್ ಕಾರ್ಡ್ ಕೂಡ ಕೊಡ್ತಾ ಇದ್ದಾರೆ.